ಹಲೋ ಎವ್ರಿವನ್. ಸೊ ಇವತ್ತು ಈ ವಿಡಿಯೋ ಮಾಡೋಕ್ಕೆ ರೀಸನ್, ಟುಡೇ ಇಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಅಸ್. ಯಾಕಂದರೆ ಇವತ್ತು ನಮ್ದು ಹೊಸ ಕಾರ್ ಬರ್ತಿದೆ. ಎಲ್ಲರಿಗೂ ಒಂದು ಡ್ರೀಮ್ ಅನ್ನೋದು ಇರುತ್ತಲ್ಲ, ಅವ್ರ ಡ್ರೀಮ್ ಕಾರ್ ಅಂತ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಡ್ರೀಮ್ ಕಾರ್ ಆಫ್ ಆಸ್. ಸೊ ಇವತ್ತು ಡೆಲಿವರಿ ಇದೆ. ಸೊ ಹೋಗ್ತಾ ಇದ್ದೀವಿ ಶೋರೂಮಿಗೆ ತೊಗೊಳೋಕ್ಕೆ. ಯಾವ ಕಾರು ಏನು ಅಂತ ವಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಕಾರ್ ಆ್ಯಕ್ಚುಲಿ ನಾವು ಜಾನ್ವರಿಯಲ್ಲಿ ಬುಕ್ ಮಾಡಿದ್ದು. 6 months ವೇಟಿಂಗ್ ಪೀರಿಯಡ್ ಅಂತ ಹೇಳಿದ್ರು, ಬಟ್ 4th ಮಂತ್ಗೆ ಬಂದಿದೆ. ಸೊ ವಿ ಆರ್ ಸೂಪರ್ ಎಕ್ಸೈಟೆಡ್. ಸೊ ಶೋರೂಮ್ ಕಡೆ ಹೋಗುವ, ಕಮ್. You ain't stopping me. Step aside, motherfucker. I said 23, going on a spree. You just set me free. VIP, walking easily, but so casually. No PG, locked in mentally, that's a guarantee. Talk to me, numbers never lie. Add it up, that's me. I said 23. I said 23. ಫೈನಲಿ ಗಾಡಿ ಡೆಲಿವರಿ ಆಯಿತು. ಸೊ ಸೂಪರ್ ಎಕ್ಸೈಟ್ ಆಗಿದ್ವಿ ಹೊಸ ಗಾಡಿಯಲ್ಲಿ ಕುತ್ಕೊಳ್ಳೋಕ್ಕೆ. ಅದು ನಿಮ್ಮ ಡ್ರೀಮ್ ಕಾರ್ ಅಂದರೆ ಅದರಲ್ಲಿ ಕುತ್ಕೊಳ್ಳೋ ಫೀಲೇ ಬೇರೆ. ಸೊ ಹಾಗೆ ನಮಗೂ ಸೂಪರ್ ಎಕ್ಸೈಟ್ ಆಯಿತು. ಸೊ ನಾವು ಗಾಡಿ ತೊಗೊಳ್ಳೋ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಸೊ ಮಧ್ಯಾಹ್ನದೊತ್ತು ನಾವೆಲ್ಲೂ ಪೂಜೆ ಮಾಡಿಸಿಲ್ಲ, ಡೈರೆಕ್ಟ್ ಮನೆಗೆ ತೊಗೊಬಂದ್ವಿ ಗಾಡಿನ. ಆಮೇಲೆ ಸಂಜೆ 6 ಗಂಟೆ ಮೇಲೆ ಪೂಜೆ ಮಾಡಿಸೋಣ ಅಂತ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಆ್ಯಸ್ ಯೂಶುವಲ್ ಎಲ್ಲ ಹೂವಿನಾರ ಎಲ್ಲ ಹಾಕಿ ಗಣಪತಿಗೊಂದು ಕೈ ಮುಗಿದು ಆಮೇಲೆ ಪೂಜಾರಿ ಬಂದು ಎಲ್ಲ ಪೂಜೆ ಮಾಡಿಕೊಡ್ತಾಯಿದ್ರು. ಗಾಡಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು, ಖುಷಿ ಆಯಿತು ಅವ್ರು ಗಾಡಿ ಪೂಜೆ ಮಾಡಿದ್ದು ನೋಡಿ. ಆಮೇಲೆ ಫೈನಲಿ ನಾವು ತೆಂಗಿನಕಾಯಿ ನೀಳ್ಸಿ ಆಮೇಲೆ ತೆಂಗಿನಕಾಯಿ ಹೊಡೆದು ನಿಂಬೆಹಣ್ಣಿಟ್ಟು ಎಲ್ಲ ಚಕ್ರಕ್ಕೂ ಗಾಡಿ ಸ್ಟಾರ್ಟ್ ಮಾಡಿದ್ದು.